ಬಳ್ಳಾರಿಯ ಬ್ಯಾನರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಭರತ್ ರೆಡ್ಡಿ ಬೆಂಬಲಿಗರ ವಿರುದ್ಧ ತೊಡೆ ತಟ್ಟಿದ್ದಾರೆ ಇಲ್ಲಿ ಬಿಜೆಪಿಯ ಕಾರ್ಯಕರ್ತೆ ಒಬ್ರು. ಅಲ್ಲಿ ಇನ್ನೂ ಕೂಡ ಪರಿಸ್ಥಿತಿ ತಣ್ಣಗಾಗ್ತಾ ಇಲ್ಲ. ಒಬ್ಬರ ನಂತರ ಒಬ್ರು ಆರೋಪಗಳು ಪ್ರತ್ಯಾರೋಪಗಳು ರೋಷಾವೇಶದ ಮಾತುಗಳು ಮಾತನಾಡ್ತಾ ಇದ್ದಾರೆ. ಇಬ್ಬರು MLAಗಳ ಕಾಳಗಾಯಿಕ ಈ ಎರಡು ಗುಂಪುಗಳ ನಡುವೆ ಘರ್ಷಣೆ ಮಾರ್ಪಾಡಾಗ್ತಾ ಇದೆ. ಮೊದಲಾಗದ್ದು ಕೂಡ ಎರಡು ಗುಂಪುಗಳ ಮಧ್ಯೆ ಇದೆ, ಅದಕ್ಕೆ ಇನ್ನೂ ಕೂಡ ಮುಂದುವರಿತಾ ಇದೆ. ಅಲ್ಲಿರುವಂತಹ ಇಬ್ಬರು ನಾಯಕರುಗಳು ಏನಿದ್ದಾರೆ, ಜನಾರ್ದನ ರೆಡ್ಡಿ, ನಾರಾ ಭರತ್ ರೆಡ್ಡಿ, ಇವರಿಬ್ಬರ ಮಧ್ಯೆ ಒಂದು ರೀತಿಯಾಗಿ ವೈಮನಸ್ಸಿದೆ. ಅದು ರಾಜಕೀಯವನ್ನು ಹೊರತುಪಡಿಸಿ ಬೇರೆ ಏನೋ ವಿಚಾರಗಳು ಇವ್ರ ಮಧ್ಯೆ ಇದೆ. ಅದಕ್ಕೋಸ್ಕರ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಆದರೆ ಇವರು ರಾಜಕೀಯ ಬಣ್ಣವನ್ನು ಕೊಟ್ಟು ರಾಜಕೀಯ ಕಾರಣಗಳನ್ನು ಮಾತ್ರ ಕೊಡ್ತಾ ಇದ್ದಾರೆ. ಇದು ಮೇಲ್ನೋಟಕ್ಕೆ ಮಾತ್ರ, ಆದರೆ ಒಳಗಿರುವಂತಹ ವಿಚಾರಗಳೇ ಬೇರೆ ಇದೆ. ಜನಾರ್ದನ ರೆಡ್ಡಿ ಈಗ ಗಂಗಾವತಿಯ ಶಾಸಕರು, ಭರತ್ ರೆಡ್ಡಿ ಈಗ ಬಳ್ಳಾರಿ ನಗರ ಶಾಸಕರು. ಭರತ್ ರೆಡ್ಡಿ ಬೆಂಬಲಿಗೆ ಕಾಂಗ್ರೆಸ್ ಸರ್ಕಾರ ಇದೆ, ಆ ಭಾಗದ ನಾಯಕರಿದ್ದಾರೆ, ಕಾಂಗ್ರೆಸ್ ನಾಯಕರು. ಕಾಂಗ್ರೆಸ್ ತೆಕ್ಕೆಯಲ್ಲಿದೆ ಈಗ ಬಳ್ಳಾರಿ ಸದ್ಯಕ್ಕೆ. ಈ ಹಿಂದೆ ಬಿಜೆಪಿಯ ಕೈಯಲ್ಲಿತ್ತು, ಹಿಡಿತದಲ್ಲಿತ್ತು. ಜನಾರ್ದನ ರೆಡ್ಡಿ, ಶ್ರೀರಾಮುಲು, ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಹೀಗೆ ಅನೇಕ ಬಿಜೆಪಿ ನಾಯಕರು ಬಳ್ಳಾರಿಯನ್ನು ಆಳ್ತಾ ಇದ್ರು ಹಿಂದೆ. ಈಗ ಕಾಂಗ್ರೆಸ್ ನಾಯಕರದ್ದೇ ದರ್ಬಾರ ಹಾಕ್ಬಿಟ್ಟಿದೆ. ಅಲ್ಲಿ ಅವರೇ ಗೆದ್ದಿದ್ದಾರೆ ಎಲ್ಲರೂ ಕೂಡ ಬಹುತೇಕ. ಹೀಗಾಗಿ ನಾರಾ ಭರತ್ ರೆಡ್ಡಿ ರೋಷಾವೇಶದ ಮಾತನ್ನಾಡಿದ್ರು. ಘಟನೆ ನಂತರ ಆಮೇಲೆ ಕ್ಷಮೆ ಕೇಳುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಇನ್ನು ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಹೇಳಿದ್ರು ತನಿಖೆ ಆಗಲಿ, ಈ ಘಟನೆಯಲ್ಲಿ ಯಾರು ತಪ್ಪಿದೆ ಅಂತ ನಾವು ಒಪ್ಕೊಳ್ತೀವಿ ಅಂತ. ಆದರೆ ಈಗ ಈ ಒಂದು ವಿಚಾರವಾಗಿ ಅಲ್ಲಿನ ಕಾರ್ಯಕರ್ತರು, ಒಬ್ಬ ಕಾರ್ಯಕರ್ತೆ, ಮಹಿಳಾ ಕಾರ್ಯಕರ್ತೆಯೊಬ್ಬರು ಬಿಜೆಪಿಯವರು ತೊಡೆ ತಡ್ತಾ ಇದ್ದಾರೆ. ಭರತ್ ರೆಡ್ಡಿ ಬೆಂಬಲಿಗರ ವಿರುದ್ಧ ಏನು ಮಾಡ್ತೀರೋ ಮಾಡ್ಕೊಳ್ಳಿ ನೀವು. ಬ್ಯಾನರ್ ಗಲಾಟೆ ವಿಚಾರವಾಗಿ ಈ ರೀತಿಯಾಗಿ ನಡೀತಾ ಇದೆ. ಸದ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇತ್ತ ಭರತ್ ರೆಡ್ಡಿ ಯಾಕೋ ಸ್ವಲ್ಪ ಕೂಲಾದಂತೆ ಕಾಣ್ತಾ ಇದ್ದಾರೆ, ತಣ್ಣಗಾದಂತೆ ಕಾಣ್ತಾ ಇದೆ. ಯಾಕಂದರೆ CM ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರು, ಜಮೀರ್ ಅಹಮದ್ ಅವರು ಕೂಡ ಬಂದಿದ್ರು. ಆ ಮೃತ ಕುಟುಂಬ ವ್ಯಕ್ತಿಗೆ ಪರಿಹಾರವನ್ನು ಕೂಡ ಕೊಟ್ಟಿದ್ರು. ಅದು ವೈಯಕ್ತಿಕವಾಗಿ CM ಸಿದ್ದರಾಮಯ್ಯ ಅವರು ಬುದ್ಧಿ ಹೇಳಿದಂತೆ ಕಾಣ್ತಾ ಇದೆ ನಾರಾ ಭರತ್ ರೆಡ್ಡಿಗೆ. ಅದಕ್ಕೆ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಇನ್ನು ಈಗ ತಾನೇ ಬಂದಿದೆಯಾ ರಾಜಕಾರಣಕ್ಕೆ, ಸ್ವಲ್ಪ ಸೈಲೆಂಟ್ ಆಗಿರಪ್ಪ, ನಾವು ನೋಡ್ಕೊಳ್ತೀವಿ ಅನ್ನೋಂಥ ರೀತಿಯಲ್ಲಿ ಮಾತುಕತೆ ಆಗಿರಬಹುದು. ಇಲ್ಲ, CM ಸಿದ್ದರಾಮಯ್ಯ ಅವ್ರಿಗೇನೆ ಭರತ್ ರೆಡ್ಡಿ ನಾನೆಲ್ಲವನ್ನೂ ಕೂಡ ನೋಡ್ಕೊಳ್ತೀನಿ, ನೀವು ಏನೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಅಂತ ಏನಾದರೂ ಸಿದ್ದರಾಮಯ್ಯ ಅವರು ಹೇಳಿದಾರೋ ಗೊತ್ತಿಲ್ಲ. ಆದರೆ ಜನಾರ್ದನ ರೆಡ್ಡಿ, ಶ್ರೀರಾಮುಲು ಹೇಳ್ತಾ ಇದ್ದಾರೆ, ನೋಡಪ್ಪ ನಮ್ಮ ಹತ್ರ ಇವೆಲ್ಲ ನಡೆಯೋಲ್ಲ, ನಾವು ಕೂಡ ಮಾಡ್ಕೊಂಡು ಬಂದಿದ್ದೀವಿ ರಾಜಕಾರಣ, ನೀನು ಇನ್ನೂ ಬಂದಿದ್ದೀಯ, ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಕಾರ್ಯಕರ್ತೆ ಮಹಿಳೆಯೊಬ್ಬರು ಬಿಜೆಪಿಯವರು ತೊಡೆ ತಟ್ತಾ ಇದ್ದಾರಂತೆ ಭರತ್ ರೆಡ್ಡಿಯವರ ಬೆಂಬಲಿಗರಿಗೆ. ಬ್ಯಾನರ್ ಗಲಾಟೆ ಏನಿತ್ತು, ದೊಡ್ಡ ಮಟ್ಟದಲ್ಲಿ ಗಲಾಟೆಗೆ ಕೊಲೆನ ಆಗೋಗ್ಬಿಡ್ತು. ದೊಣ್ಣೆ ಕೋಲು ಎಲ್ಲವನ್ನು ಹಿಡ್ಕೊಂಡು ಜಗಳ ಮಾಡಿದರು. ಇದೀಗ ಬಿಜೆಪಿ ಕೌಂಟರನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಕೂಡ ಕೊಡೋಕೆ ಎಲ್ಲ ರೀತಿ ಸಿದ್ಧ ಮಾಡ್ಕೊಳ್ತಾ ಇದೆ. ಯಾಕಂದರೆ ಗಲಾಟೆ ಹೇಗೆ ಶುರುವಾಯಿತು ಎನ್ನುವ ಮತ್ತೊಂದು ವಿಡಿಯೋ ಕೂಡ ಹಂಚಿಕೊಂಡು ಕೈ ನಾಯಕರು ನೋಡಿ ಹೆಂಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ದೃಶ್ಯದಲ್ಲಿ ಬಿಜೆಪಿ ಕಾರ್ಯಕರ್ತೆ ಅಬ್ಬರನೇ ಜೋರಾಗಿದೆ. ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು ನೋಡಿ ಹೆಂಗೆ ಗಲಾಟೆ ಆಯಿತು, ಬಿಜೆಪಿಯ ಕಾರ್ಯಕರ್ತೆಯವರು ಇದನ್ನು ತೊಡೆ ತಡ್ತಾ ಇದ್ದಾರೆ, ಅಬ್ಬರಿಸ್ತಾ ಇದ್ದಾರೆ, ಹೀಗಾಗಿಯೇ ಘಟನೆ ಆಯಿತು ಅಂತ ಹೇಳಿ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಕಿತ್ತು ಹಾಕ್ತಿದ್ದಂತೆ ಕ್ಷಣದಲ್ಲಿನೇ ನೂರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ರು. ಗಲಭೆ ಆಯಿತು, ಗಲಾಟೆ ಆಯಿತು, ಎಲ್ಲವೂ ಕೂಡ ಜೋರಾಯಿತು. ಈ ಸಂಘರ್ಷದಲ್ಲಿ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರು ಕೂಡ ಕಾಣಿಸಿಕೊಂಡಿದ್ದಾರೆ. ಕಾಂಗ್ರೆಸ್ನವ್ರದ್ದು ಏನೂ ಕೂಡ ತಪ್ಪಿಲ್ಲ, ಎಲ್ಲ ಕೂಡ ಬಿಜೆಪಿಯವ್ರದ್ದು, ಬಿಜೆಪಿ ಕಾರ್ಯಕರ್ತರದ್ದು, ಅವರಿಂದಾನೇ ಈ ಗಲಾಟೆ ಸೃಷ್ಟಿಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಇಲ್ಲಿದೆ ನೋಡಿ ಅಂತ ಹೇಳಿ ಕಾಂಗ್ರೆಸ್ ಬಿಚ್ಚಿಟ್ಟು ಹೇಳ್ತಾ ಇದೆ ಸತ್ಯವನ್ನು. ಬಟ್ ಸತ್ಯ ಏನಿದ್ರು ಕೂಡ ಯಾರ ಕೈಯಲ್ಲಿರುವಂತಹ ಪಿಸ್ತೂಲಿನಿಂದ ಗುಂಡು ಹಾರಿತು, ಅದು ಮಾತ್ರ ಇಲ್ಲಿ ಮುಖ್ಯ ಆಗ್ತಾ ಇದೆ. ಆ ವ್ಯಕ್ತಿಯ ಕಾರ್ಯಕರ್ತನ ಬಲಿ ಏನಾಯಿತು, ಅದಕ್ಕೆ ನ್ಯಾಯ ಸಿಗಬೇಕಾಗಿದೆ. ಇಬ್ಬರು ರಾಜಕೀಯ ನಾಯಕರುಗಳ ಜಗಳ ಅಮಾಯಕರನ್ನು ಬಲಿ ಪಡೆಯುವಂತಹ ರೀತಿಯಲ್ಲಿ ಹೋಗ್ತಾ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಘಟನೆಯಲ್ಲಿ ಆರೋಪಿಗಳನ್ನು ಈಗಾಗಲೇ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಅವರಿಗೆ ನ್ಯಾಯಾಂಗ ಬಂಧನ ಕೂಡ ಹಾಕಿದೆ. ವಿಚಾರಣೆ ನಡೀತಾ ಇದೆ, ಓಪನ್ ಕೋರ್ಟ್ನಲ್ಲಿ ಒಂದು ವಿಚಾರಣೆ ನಡೀತು. ಹೀಗಾಗಿ ಕಾಂಗ್ರೆಸ್ನವರು ಮಾತ್ರ ಅಲ್ಲ, ಬಿಜೆಪಿಯವರು ಕೂಡ, ಅದರಲ್ಲಿ ಮಹಿಳೆಯರು ಕೂಡ ಈ ರೀತಿಯಾಗಿ ನಡೆದುಕೊಂಡಿದ್ದಾರೆ. ನೋಡಿ ಬ್ಯಾನರ್ಗಳನ್ನು ಕಿತ್ತಾಕ್ತಿದ್ದಂತೆ ಹಿಂಗೆಲ್ಲ ಜನ ಸೇರಿಕೊಡೋರು, ನೂರಾರು ಜನ, ಹಿಂಗೆ ಗಲಾಟೆ ಆಯಿತು, ಘರ್ಷಣೆಗೆ ಕಾರಣ ಆಯಿತು, ಕೊಲೆಗೆ ದಾರಿ ಮಾಡಿಕೊಡ್ತು ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ ವಿಡಿಯೋಗಳನ್ನು ಹಂಚಿಕೊಳ್ಳುತ್ತಾ ಇದೆ. ಒಂದು ಕಡೆ ಪೊಲೀಸರು ಕೂಡ ಎಲ್ಲ ರೀತಿಯ ತನಿಖೆ ಮಾಡ್ತಾ ಇದ್ದಾರೆ. ಎಲ್ಲ ಸುತ್ತಮುತ್ತ ಇರುವಂತಹ CCTV ಫುಟೇಜ್ ಏನಿದೆ ಅದನ್ನು ತೆಗೆದುಕೊಂಡು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರಿಂದ ತಪ್ಪಾಗಿದೆ, ಎಲ್ಲಿಂದ ಮೊದಲು ಶುರುವಾಯಿತು, ಅದೆಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.